ಓಕೆ, ಟರ್ಮರಿಕ್ ಇಸ್ ಒನ್ ಆಫ್ ದ ಬೆಸ್ಟ್ ಆಂಟಿಸೆಪ್ಟಿಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದನ್ನ ನೀವು ರೆಗ್ಯುಲರ್ ಯೂಸ್ ಮಾಡೋದ ಬೇಕಾದಷ್ಟು ನಿಮಗೆ ಹೆಲ್ತ್ ಪ್ರಾಬ್ಲಮ್ ಅನ್ನ ತಡಿಲಿಕ್ಕೆ ಟರ್ಮರಿಕ್ ಯೂಸ್ ಆಗ್ತದೆ. ಸೊ ಟರ್ಮರಿಕ್ ನ ನೀವು ಯೂಸ್ ಮಾಡೋದ್ರಿಂದ ಬಾಡಿ ಇಮ್ಯುನಿಟಿ ಸಿಸ್ಟಮ್ಗೆ ಒಳ್ಳೇದು. ಆಮೇಲೆ ಡೈರೆಕ್ಟ್ ಆಗಿ ನಿಮ್ಗೆ ಇಮ್ಯುನಿಟಿಯನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ಇದರಲ್ಲಿ ಲಿಪೋಪಾಲಿಸ್ಯಾಕರೈಡ್ ಇದೆ, ಅದು ತುಂಬಾ ಹೆಲ್ಪ್ ಮಾಡ್ತದೆ. ಅದ್ರ ಜೊತೆಗೆ ಕರ್ಕ್ಯುಮಿನ್, ಅದು ಸಹ ನಿಮ್ಗೆ ಬಾಡಿಗೆ ತುಂಬಾ ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ಅದು ಇದರಲ್ಲಿ ಇದೆ. ಇಟ್ ಇಸ್ ಯೂಸ್ಡ್ as ಆಂಟಿ ಇನ್ಫ್ಲಮೇಟರಿ ಏಜೆಂಟ್. ಕರ್ಕ್ಯುಮಿನ್ ಆಲ್ಸೋ ಎಕ್ಸ್ಪರ್ಟ್ಸ್ ಸೇ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಏಜೆಂಟ್ ಅಂತ ಹೇಳ್ತಾರೆ, ಅದು ಸಹ ಯೂಸ್ಫುಲ್. ಟರ್ಮರಿಕ್ ಆಲ್ಸೋ ಲೋವರ್ ರೇಟ್ ಆಫ್ ಪ್ರಾಸ್ಟ್ರೇಟ್, ಎಷ್ಟೋ ಜನಕ್ಕೆ ಪ್ರಾಸ್ಟ್ರೇಟ್ ಪ್ರಾಬ್ಲಮ್ ಇದೆ, ಅದನ್ನ ಸರಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಲಂಗ್ ಅಂಡ್ ಕೊಲೋನ್ ಕ್ಯಾನ್ಸರ್ ಅನ್ನ ತಡೆಗಟ್ಟಲಿಕ್ಕೆ ನಿಮ್ಗೆ ಅರಿಶಿನ, ಸೊ ಟರ್ಮರಿಕ್ ತುಂಬಾ ಹೆಲ್ಪ್ ಆಗ್ತದೆ. ಸರಿ, ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀರಿ ನೀವು, ನಿಮ್ಮ ಸಾರು ಸಾಂಬಾರು ಪಲ್ಯಲ್ಲಿ ಯೂಸ್ ಮಾಡ್ತಾ ಇದ್ದೀರಿ. ಯಾರೆಲ್ಲ ಈಗ ಮಾಡರ್ನ್ ಅಲ್ಲ ಇದ್ದೀರಿ ಅವ್ರು ಅದನ್ನ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ನಮ್ಮ ಸ್ಪೈಸಿ ಟೀಯಲ್ಲಿ ಇದಿದೆ, ಅದನ್ನ ಯೂಸ್ ಮಾಡೋದಾದ್ರೆ ಬೆನಿಫಿಟ್ ಬರ್ತದೆ. ಈಗ ನಾವು ಲಾಸ್ಟಿಗೆ ನಾವು ಈಗ ಸ್ಪೈಸಿ ಟೀಗೆ ನಾವು ಬರ್ತಾ ಇದೀವಿ. ಸ್ಪೈಸಿ ಲಿಂಗ್ಸಿ ಸ್ಪೈಸಿ ಬ್ಲಾಕ್ ಟೀ. ಸೊ ಗ್ಯಾನೋಡರ್ಮಾ ಆಕ್ಸಿನೇಟ್ ದ ಬಾಡಿ ಅಂಡ್ ಬೂಸ್ಟ್ ಸ್ಟಾಮಿನಾ, ಪ್ರೊವೈಡ್ಸ್ ಮೋರ್ ಎನರ್ಜಿ ಅಂಡ್ ವಿಗರ್. ನಿಮ್ಗೆ ಒಳ್ಳೆ ಶಕ್ತಿ ಬರಬೇಕು, ನೀವು ವಿಗರಸ್ ಆಗಿರಬೇಕು. ಇನ್ಕ್ರೀಸ್ ದ ಬ್ರೈನ್ ಪವರ್ಗೆ ತುಂಬಾ ಒಳ್ಳೇದು. ಅದು ಯಾಕಂದ್ರೆ ಇದರಲ್ಲಿ ಗ್ಯಾನೋಡರ್ಮಾ ಸಹ ಇದೆ, ಆಮೇಲೆ ಅದ್ರ ಜೊತೆಗೆ ಟೀ ಇದೆ, ಅದ್ರ ಜೊತೆಗೆ ಲೆಮನ್ ಸಹ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಐಟಮ್ ಹಾಕಿದೀವಿ ಅಂತ. ಸೊ ಇಂಪ್ರೂವ್ ದ ಕ್ವಾಲಿಟಿ, ಒಳ್ಳೆ ನಿದ್ರೆ ಬರ್ಲಿಕ್ಕೆ ಈ ಟೀ ತುಂಬಾ ಹೆಲ್ಪ್ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಒಳ್ಳೇದು. ಆಮೇಲೆ ಅಲರ್ಜಿ ಬರ್ದಿದ್ದಾಗೆ ತಡಿಲಿಕ್ಕೆ ಸ್ಪೈಸಿ ಟೀ ಹೆಲ್ಪ್ ಆಗ್ತದೆ. ಇನ್ಫ್ಲಮೇಷನ್ ಆಗದಿದ್ದಾಗೆ ಅದು ಇದು ಮಾಡ್ತದೆ. ಆಮೇಲೆ ಸ್ಟ್ರೆಂಗ್ಥನ್ ಅಂಡ್ ಬೂಸ್ಟ್ ಇಮ್ಯೂನ್ ಸಿಸ್ಟಮ್ಗೆ ಒಳ್ಳೇದು. ರೆಜ್ಯುನೇಟ್ ಅಂಡ್ ಮೇಕ್ಸ್ ದ ಯು ವಿಲ್ ಫೀಲ್ ಯಂಗರ್ ಅಂಡ್ ಮೋರ್ ಅಲರ್ಟ್. ತುಂಬಾ ಜನ ಇದರ ಬಗ್ಗೆ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಇದನ್ನ ಯೂಸೇಜ್ ಅನ್ನ ಒನ್ ಮಿನಿಟ್, ಬೆಸ್ಟ್ ಯೂಸ್ ಇದೆ ಇದು. ಸೊ ಇದನ್ನ ನೀವು ಮಾರ್ಕೆಟ್ ಅಲ್ಲಿ ನೀವು ಇದರ ಟೇಸ್ಟ್ ಮಾಡಿದ್ರೆ ಸಾಕು, ಬರೀ ಟೇಸ್ಟ್ ಗೊತ್ತಾಯ್ತು ನಿಮ್ಗೆ, ಇದರ ಟೇಸ್ಟ್ ತೋರಿಸಿದ್ರೆ ಜನ ಇದನ್ನ ಕುಡಿಯೋರಿದ್ದಾರೆ. ಸೊ ಹಾಗಾಗಿ ಇದನ್ನ ನೀವು ಜಾಸ್ತಿ ಮಾರ್ಕೆಟ್ ಮಾಡಿ ಅಂತ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಇವತ್ತು ನಿಮ್ಗೆ ಅದರಲ್ಲಿ ಇಂಗ್ರೀಡಿಯೆಂಟ್ ಏನೇನಿದೆ ಅದ್ರ ಬಗ್ಗೆನೂ ನಾನು ಡೀಟೇಲ್ಸ್ ಈಗ ಕೊಟ್ಟಾಗಿದೆ. ಟೋಟಲಿ ನಿಮ್ಗೆ ಆಗ ಫಸ್ಟಿಗೆಲ್ಲ ಕೆಲವೆಲ್ಲ ತೋರಿಸಿದ್ರೆ ನೋಡಿ ಪಿಕ್ಚರ್, ಹೊಟ್ಟೆ ಸಂಬಂಧ ಏನೇನ್ ಪ್ರಾಬ್ಲಮ್ ಆಗ್ತದೆ, ಅದ್ರ ಬಂದ್ರ ನಂತರ ಎಷ್ಟು ನೀವು ಸಫರ್ ಆಗ್ತೀರಿ, ಎಷ್ಟು ಡಾಕ್ಟರ್ ಹತ್ರ ಹೋಗ್ತೀರಿ, ಎಷ್ಟು ಮೆಡಿಸಿನ್ ತಿಂದಿರಿ. ಆದ್ರೆ ಈ ಪ್ರಾಡಕ್ಟ್ ಇದೆಯಲ್ಲ, ಇದು ಹೀಲಿಂಗ್ ಪವರ್, ಬಾಡಿಯನ್ನೇ ಕರೆಕ್ಟ್ ಮಾಡ್ಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗ್ತದೆ. ಅದರಿಂದ ಈ ಸ್ಪೈಸಿ ಟೀ ಪುನಃ ನಾನು ಇದ್ರ ಬಗ್ಗೆ ಇನ್ನು ಡೀಟೇಲ್ ಹೇಳುದಿಲ್ಲ, ಇದ್ರ ಬಗ್ಗೆ ಎಲ್ಲ ನಾನು ಹೇಳಿ ಆಗಿದೆ. ಈಗ ಕ್ಯುಮಿನ್ಸ್ ಬಗ್ಗೆ, ಕ್ಲೋವ್ಸ್ ಬಗ್ಗೆ, ಮಿಂಟ್ ಬಗ್ಗೆ, ಕೊರಿಯಾಂಡರ್ ಬಗ್ಗೆ, ಟರ್ಮರಿಕ್ ಬಗ್ಗೆ ಅಂಡ್ ಆಲ್ ಕಾರ್ಡಮಮ್ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ. ಓಕೆ, ಇದೆಲ್ಲ ಪ್ರಾಡಕ್ಟ್, ಇದೆಲ್ಲ ಸ್ಪೈಸೀಸು ನಮ್ಮ ಈ ಏನ್ ಹೇಳ್ತಾರೆ ಲಿಂಗ್ಸಿ ಸ್ಪೈಸಿ ಟೀಯಲ್ಲಿ ನಾವು ಮಿಕ್ಸ್ ಮಾಡಿದ್ವಿ. ಅದರಿಂದ ನಿಮ್ಗೆ ಅಷ್ಟು ನಿಮ್ಗೆ ಹೆಲ್ಪ್ ಆಗ್ಲಿಕ್ಕೆ ಕಾರಣ. ಇಲ್ಲಿ ಕಾಣ್ತಾ ಇದೆಲ್ಲ, ದ ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಕ್ಯಾನ್ ಹೆಲ್ಪ್ ವಿತ್ osteoarthritis. Ginger may reduce muscle and pain and soreness. ಒಂದೊಂದಾಗಿ ಕೊಟ್ಟಿದ್ದಾರೆ, ಅದರಲ್ಲಿ ನಾನು ಆಲ್ರೆಡಿ ನಿಮ್ಗೆ ಡೀಟೇಲ್ ಹೇಳಿದ್ದೀನಿ. ಇದೆಲ್ಲ 10 ಈ ಬಾಕ್ಸ್ ಕಾಣ್ತಾ ಇದ್ದಲ್ಲಿ ಇದರಲ್ಲಿ 10 ಸ್ಯಾಚೆಟ್ ಇರ್ತದೆ. ಒಂದು ಸ್ಯಾಚೆಟ್ ಅಲ್ಲಿ ನೀವು 1 ಗ್ಲಾಸ್ ಅಂದ್ರೆ 150 ml ಮಿಕ್ಸ್ ಮಾಡ್ಕೊಂಡು ಇದನ್ನು ತಗೊಳ್ಳಿ. ತುಂಬಾ ರುಚಿನೂ ಸಹ ಇರ್ತದೆ. ಬಿಸಿ ನೀರು ಅಥವಾ ಬಿಸಿ ಹಾಲು ಅಥವಾ ಮಜ್ಜಿಗೆ ಮಿಕ್ಸ್ ಮಾಡಿನೂ ನೀವು ಇದನ್ನ ತಗೋಬಹುದು. ಕಷಾಯವಾಗಿ ಮಾಡಿ ಕುಡಿಬಹುದು, ತುಂಬಾ ರುಚಿನೂ ಇರ್ತದೆ, ಒಳ್ಳೆಯ ನಿಮ್ಗೆ ಇಲ್ಲಿ ಕಾಣ್ತಾ ಇಲ್ಲ ಬಾಕ್ಸ್ ಅಲ್ಲಿ ನಿಮ್ಗೆ ಇಫೆಕ್ಟಿವ್ ಫಾರ್ ಡಯಾಬಿಟಿಸ್ ಅಂಡ್ ಕೊಲೆಸ್ಟ್ರಾಲ್ ಗೆ ಕ್ಯುಮಿನ್ ಹೆಲ್ಪ್ ಆಗ್ತದೆ. ಟರ್ಮರಿಕ್ ಮೇಂಟೈನ್ ದ ಅಲ್ಸರ್ಟಿವ್ ಕೊಲೈಟಿಸ್ ರೆಮಿಷನ್, aids reducing the stress and depression. ತುಂಬಾ ಒಳ್ಳೆಯದು. ಇದರಲ್ಲಿ ನಾವು ಆಡ್ ಮಾಡಿದೀವಿ. ನಂತರ ಕ್ಲೋವ್, ಸೊ ಏಲಕ್ಕಿ, ಸೊ ಲವಂಗ, ಸೊ ಇಂಪ್ರೂವ್ಸ್ ರೆಸ್ಪಿರೇಟರಿ ಕಂಡೀಷನ್ ಅಂಡ್ ರಿಲೀವ್ ದ ಜಾಯಿಂಟ್ ಪೇನ್ ಅಂಡ್ ಸ್ಟಾಪ್ ಬ್ಯಾಡ್ ಬ್ರೀತ್. ಇದಕ್ಕೆಲ್ಲ ನಿಮ್ಗೆ ಬ್ಯಾಡ್ ಬ್ರೀತ್ ಬಂದಾಗಿ ಈ ಸ್ಪೈಸಿ ಕಷಾಯ ಅಥವಾ ಟೀ ಅನ್ನು ಕುಡಿಯೋದ್ರಿಂದ ನಿಮ್ಗೆ ಹೆಲ್ಪ್ ಆಗ್ತದೆ. ಇದರಲ್ಲಿ ನಾವು ಲವಂಗವನ್ನು ಇದನ್ನ ಆಡ್ ಮಾಡಿ, ಲವಂಗ ತಗೊಳ್ಳೋದ್ರಿಂದ ನಿಮ್ಗೆ ಗೊತ್ತಿದೆ ಬೇಕಾದಷ್ಟು ನಿಮ್ಗೆ ಬಾಯಿಯ ಸಂಬಂಧ ಪ್ರಾಬ್ಲಮ್ ಅನ್ನ. ಹಾಗೆ ನೆಕ್ಸ್ಟ್ ಮೀನ್ ಇದೆ, ಆಲ್ರೆಡಿ ನಾನು ಮೀನ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಪೆಪರ್ಮೆಂಟ್ ಕ್ಲಿಯರ್ಸ್ ದ ಕಂಜೆಷನ್ ನೋಸ್ ಅಂಡ್ ಥ್ರೋಟ್ ಅಂಡ್ ಲಂಗ್, ತುಂಬಾ ಒಳ್ಳೇದು. ಅದು ನಾವು ಇದರಲ್ಲಿ ಮಿಕ್ಸ್ ಮಾಡಿದೀವಿ, ಅದು ಸಹ ನಿಮ್ಗೆ ಇದರಲ್ಲಿ ಸಿಗ್ತದೆ. ಸೊ ಇದನ್ನ ನೀವು ಯೂಸ್ ಮಾಡೋದ್ರಿಂದ ಆ ಬೆನಿಫಿಟ್ ಅನ್ನು ನೀವು ತಗೋಬಹುದು. ಸೊ ಆದ್ರಿಂದ ಇದು ಸಹ ತುಂಬಾ ನಿಮ್ಗೆ ಹೆಲ್ಪ್ ಆಗ್ತದೆ. ನಾನು ಆಲ್ರೆಡಿ ನಿಮ್ಗೆ ಪ್ಯಾಕೆಟ್ ಇಲ್ಲಿ ಕಾಣ್ತಾ ಇದೆ, ಅದಕ್ಕೋಸ್ಕರ ನಾನು ತೋರಿಸ್ಲಿಲ್ಲ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ಸ್ಪೈಸಿ. ಇದರಲ್ಲಿ 10 ಪ್ಯಾಕೆಟ್ ಇರ್ತದೆ. ಇದನ್ನ ನೀವು ಯೂಸ್ ಮಾಡಿ ಬೆನಿಫಿಟ್ ಅನ್ನ ನೀವು ತಗೋಬಹುದು. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಬೆನಿಫಿಟ್ ಕಾರ್ಡಮಮ್. ಅಲ್ಲಿ ಏಲಕ್ಕಿ ನಾನು ಆಲ್ರೆಡಿ ಹೇಳಿದ್ದೀನಿ. ಕಾರ್ಡಮಮ್ ಕಂಟೈನ್ಸ್ ದ ವಿಟಮಿನ್ ಸಿ ವಿಚ್ ಇಸ್ ಎ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್, ಇಂಪ್ರೂವ್ ದ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ
ಥ್ರೂಟ್ ದ ಬಾಡಿ ದ ಸರ್ಕ್ಯುಲೇಷನ್ ಸಿಸ್ಟಮ್ ಅನ್ನ ಸರಿ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡ್ತದೆ. ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಕೊರಿಯಾಂಡರ್ ಅಂದ್ರೆ ನಿಮ್ಗೆ ಏನ್ ಹೇಳ್ತಾರೆ, ಕೊರಿಯಾಂಡರ್ ಕೊತ್ತಂಬರಿ, ಧನಿಯಾ ರೈಟ್. ನಿಮ್ಗೆ ಯೂಸ್ ಮಾಡಿ ಕ್ಯಾನ್ ಬಿ ಮೇಡ್ ವಿತ್ ವಾಟರ್ hot water milk ginger help good for the oral antioxidant and inflammatory anti-inflammatory and immune properties on ಇದರಲ್ಲಿ diet ಏನ್ ನಾನು ಆಲ್ರೆಡಿ ಪ್ರಾಬ್ಲಮ್ ಇದು ಅದನ್ನ ಜೊತೆಗೆ ಯೂಸ್ ಮಾಡಬೇಕು ನಾನು ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆ ಕೇಳೋದು. ನೀವು ಹೇಳಿದಲ್ಲ ಅಟ್ಲೀಸ್ಟ್ ಒಂದು ಸೆಕೆಂಡ್ ಅನ್ನ ಹೋಗಿ ನೋಡಿ. ಓವರ್ ಟು ಸುನೈನ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಟೀ ಬಗ್ಗೆ ಮಾಡಿ. ಆರೋಗ್ಯ ನೀವು ಮಾಡಿದ್ರೆ ಬೇರೆ ಮಿಕ್ಸ್ ಮಾಡಿದ್ರೆ ಅದನ್ನ ಅದೇ ನನಗೆ ಅನ್ಸಿದ ಮಟ್ಟಿಗೆ ಪ್ರಾಡಕ್ಟ್ ನಾಲೆಜ್ ಇರೋದ್ರಿಂದ ನಮ್ಗೆ ಯಾವ ಡೌಟ್ ಇಲ್ಲ. ಅದು ಸ್ಪೈಸಿ ಅಮೇಜಿಂಗ್. ನೀವು ಅದನ್ನ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತುಂಬಾ ಪ್ರಾಡಕ್ಟ್ ಅಂತ ಹೋಗ್ಬೇಕು ಜನ. ಅದೆಲ್ಲ ಮಾರ್ಕೆಟ್ ಇದೆ ಎಲ್ಲ ಕೆಲವು ಮಾರ್ಕೆಟ್ ಮಾಡ್ಬಿಟ್ಟಿಲ್ಲ. ಅದು ತುಂಬಾ ಬೇರೆ ಎಲ್ಲ ಮಕ್ಕಳಿಗೆ ಮಕ್ಕಳು ಕುಡಿಬಾರ್ದು ಸ್ಪೈಸಸ್ ತುಂಬಾ ಕಡಿಮೆ ಕ್ವಾಂಟಿಟಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ರಿಂದ ಸೊ ಇವರು ಮಕ್ಕಳು ಕೂಡ ತಗೊಳ್ಳಬಹುದಲ್ವಾ. ಅಂತವರಿಗೆ ನೀವು ಇದು ಅವರಿಗೆ ಪ್ರಿಫರ್ ಮಾಡಿ. ಕಾಫಿ ಟೀ ಕೂಡ ಹೇಗುತ್ತಾರೆ ಅದಕ್ಕೆಲ್ಲ ನೀವು ಈ ಕ್ಷೇತ್ರ ಹೇಳ್ಕೊಂಡು ನಮಗೆ ಬೇರೆ ಕಾಫಿ ತುಂಬಾ ಕಾಫಿ ಮಾಡೋರಿಗೆ ನಮ್ದು ಪ್ರಾಡಕ್ಟ್ ಈ ತರ ಪ್ರಾಡಕ್ಟ್ ಇರೋದ್ರಿಂದ ನಾವು ಮಿಕ್ಸ್ ಮಾಡಿ ಯೂಸ್ ಮಾಡಿ ಏನಾಗುತ್ತೆ ನಿಮ್ ಸ್ವಲ್ಪ ತೊಂದರೆ ಬಾಯಿಕೊಂಡು ನೀವು ಒಂದು ಪ್ಯಾಕೆಟ್ ಮಾಡ್ಬಿಟ್ಟು ಅವರಿಗೆ ನೀವು ನೋಡಿ ಹಾಗೆ ಮಾಡಿ. ನಾಳೆ ದಿನ 5 ದಿವಸ ಏನ್ ಡೋಸ್ ತಗೊಳ್ಳಿ ಟೈಮ್ ಇಂದ ಹೇಗೆ ಗೊತ್ತಾ ಇದ್ರಿ ಅದನ್ನ ಕರೆಕ್ಟ್ ಹೇಳ್ಬೇಕು. ಹೇಳ್ಬೋದು ಸೊ ನಾಳೆ ಮತ್ತೆ ನಾಳೆ ಜಾಯಿನ್ ಆಗಿ ಸೇಮ್ ಐಡಿಯಾಗೂ ಸೇಮ್ ಪಾಸ್ವರ್ಡ್ ಇಂದ. ಥ್ಯಾಂಕ್ ಯು. ಈ ಅಸ್ಮಿತಾ ಅವರು ಇದಾರೆ, ಕಾಲ್ ಮಾಡಿ. ಅಸ್ಮಿತಾ ಅವರು ಓಪನ್ ಮಾಡಿ ಮಾತಾಡ್ತಾರ ನೋಡೋಣ. ಅವ್ರೇನೋ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಇದಾರೆ, ತುಂಬಾ ಚೆನ್ನಾಗಿ ಅವ್ರು ಮಾಡ್ತಾರಂತ ನಮಗೆ ಕುರ್ಸೆ ಭಟ್ರು ಹೇಳಿದ್ರು. ಅಸ್ಮಿತಾ, ಗುಡ್ ಮಾರ್ನಿಂಗ್ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ವಾ? ಓಕೆ. ಆಂಟೋನಿ ಅವರಿಗೆ ಓಪನ್ ಮಾಡಿ. ಆಂಟೋನಿ ಇದಾರೆ, ಓಪನ್ ಮಾಡಿ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಅಸ್ಮಿತಾ ಮ್ಯಾಮ್.
ಎಸ್ ಸರ್. ಅಸ್ಮಿತಾ ಅವರೇ, ಹಲೋ. ಹಾ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಹಾ, ಆರಾಮಿದೆ ಸರ್. ಆರಾಮಿದ್ದೀರಾ? ಓಕೆ ಓಕೆ. ತುಂಬಾ ಖುಷಿ ಆಯ್ತು ನಿಮ್ಮ ನಾನ್ ನೋಡ್ದೆ ಈಗ ನಿಮ್ಮ ಹೆಸರನ್ನ. ನಮಗೆ ಭಟ್ರು ಹೇಳ್ತಾ ಇದ್ರು, ಕುರ್ಸೆ ಅವರು, ಅಸ್ಮಿತಾ ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರಂತೆ. ಹಳ್ಳಿಗೆ ಹೋಗಿ ನೀವು ಮಾರ್ಕೆಟ್ ಮಾಡ್ತಾ ಇದ್ದೀರಂತ ನನ್ಗೆ ತಿಳಿಸಿದ್ದಾರೆ. ಸೊ ಹಾಗಾಗಿ ನಿಮ್ಮ ಹತ್ರ ಮಾತಾಡುವಂತಾಯ್ತು. ಇವತ್ತು ನಾನು ನಿಮ್ಗೆ ಈ ಕಷಾಯ ಬಗ್ಗೆ ಮಾತಾಡಿದ್ದೀನಿ. ತುಂಬಾ ಒಳ್ಳೆ ಪ್ರಾಡಕ್ಟ್ ಇದು ಹೊಟ್ಟೆ ಸಂಬಂಧ ಪ್ರಾಬ್ಲಮ್ ಎಲ್ಲ ಇದ್ರೆ ನೀವು ಕೊಡಿ, ಒಳ್ಳೇದಾಗ್ತದೆ. ಯಾರಿಗಾದ್ರೂ ಕೊಟ್ಟಿದ್ದೀರಾ ನೀವು? ಇದು ಇಲ್ಲ ಸರ್, ಇನ್ನೂ ತನಕ ಇದನ್ನ ಯೂಸ್ ಮಾಡ್ಲಿಲ್ಲ. ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಇತ್ತು ಜಾಸ್ತಿ. ಇವಾಗ ಯೂಸ್ ಮಾಡ್ಬೇಕು. ಓಕೆ ಓಕೆ ಓಕೆ. ನೀವು ಫಸ್ಟ್ ಯೂಸ್ ಮಾಡಿ. ನೀವು ನೋಡಿ, ನೀವು ಕರೆಕ್ಟ್ ನೀವು ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಫಸ್ಟ್ ಹೇಳಿದ್ರಿ ನಾವು ಫಸ್ಟ್ ಯೂಸ್ ಮಾಡಿ ನೋಡ್ತೀವಿ ಅಂತ ಹೇಳ್ತೀವಿ ಅಂತ. ನೀವು ಫಸ್ಟ್ ಇದನ್ನ ತಗೊಳ್ಳಿ, ಯೂಸ್ ಮಾಡಿ. ಬಾರಿ ಒಳ್ಳೆ ಪ್ರಾಡಕ್ಟ್ ಇದು. ಬೆಸ್ಟ್ ಪ್ರಾಡಕ್ಟ್ ಇದೆ. ಚೆನ್ನಾಗಿ ಮಾರ್ಕೆಟ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಓಕೆ ಓಕೆ. ಥ್ಯಾಂಕ್ ಯು ಸರ್. ಓಕೆ, ಅಂತೋನಿ ಅವರೇ, ಅಂತೋನಿ ಒಂದು ಓಪನ್ ಮಾಡಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅಸ್ಮಿತಾ. ಅಂತೋನಿ ಅವರು ಮಾತಾಡಿದ್ರೆ ತುಂಬಾ ದಿವಸ ಆಯ್ತು. ನಾವು ಅವ್ರ ಹತ್ರ ಒಂದು ಜಸ್ಟ್ 1 ಮಿನಿಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಂತೋನಿ ಟಿಜಿ ಅಂತೋನಿ ಅವರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತೋನಿ ಅವರೇ, ಹೇಗಿದ್ದೀರಿ? ನೋಡಿ, ಅಂತೋನಿ ಅವರು ವೆರಿ ಗುಡ್ ಓಲ್ಡ್ ಡಿಸ್ಟ್ರಿಬ್ಯೂಟರ್. ಇವರು ಮಡಿಕೇರಿಯಿಂದ ನಮ್ ಜೊತೆಗಿದ್ದಾರೆ. ಮಡಿಕೇರಿ ಯಾರಿಗ ಕೇಳಿರ್ಬಹುದು ನಿಮ್ಗೆ, ಕೂರ್ಗ್ ಡಿಸ್ಟ್ರಿಕ್ಟ್ ಇಂದ ಇದ್ದಾರೆ ಅವರು. ಸೊ ಅದರಿಂದ ಒನ್ ಆಫ್ ದ ಬೆಸ್ಟ್ ನಮ್ಮ ಏನು ಈ ಪ್ರಾಡಕ್ಟ್ ಮೂವ್ಮೆಂಟ್ ಮಾಡೋದಿಲ್ಲ, ಎಸ್ಪೆಷಲಿ ಟೂತ್ ಪೇಸ್ಟ್ ಮೂವ್ಮೆಂಟ್ ಮಾಡೋದಿಲ್ಲ, ನಂಬರ್ 1 ಅಂತ ಹೇಳ್ಬಹುದು. ಸೊ ಇವತ್ತಿನ ಸ್ಪೈಸಿ ಟೀ ಕೇಳಿದ್ರಿ, ಹೇಗೆ ಅನ್ಸ್ತದೆ ನಿಮ್ಗೆ? ಸೂಪರ್ ಪ್ರೆಸೆಂಟೇಶನ್ ಆಗಿದೆ ಸರ್, ಸೂಪರ್ ಆಗಿದೆ ಸರ್. ಅದ್ರ ಬಗ್ಗೆ ತುಂಬಾ ನಾನು ಇಂಟ್ರೆಸ್ಟ್ ಆಗಿದ್ದಿಲ್ಲ ಸರ್, ಬಟ್ ಇವತ್ತು ನಾನು ನಿಮ್ಮ ಕ್ಲಾಸ್ ಕೇಳಿ ಸರ್, ಅದ್ರ ಬಗ್ಗೆ ಈಗ ಅದನ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಹೊಟ್ಟಿದ್ದೀನಿ ಸರ್. ಸೂಪರ್ ಕ್ಲಾಸ್ ಇದೆ ಸರ್, ಅದು ತುಂಬಾ ವಂಡರ್ಫುಲ್ ಸೆಕ್ಷನ್ ಕೊಟ್ಟಿದ್ದಾರೆ ಸರ್. ಓಕೆ ಓಕೆ ಓಕೆ. 1 ಮಿನಿಟ್. ಹಲೋ ಹಲೋ ಸರ್, ನಮಸ್ತೆ. ಯಾನ್ ಮೀಟಿಂಗ್ ಇಡೋಲ್ಲ ಬರ್ಪರ ಐತೆ ಪುಡಾಯಿ ಬೋರ್ಡ್ ಹಾಪುಂಡು ಕೊಟ್ರೆ ಉಂಡು ಸರಿ ಮಲ್ಕೊಂಡು ಹಾಪುಂಡು. ಪುಡಾಯಿ ಒಂಜಿ ಪುಡಾಯಿ ಬೋರ್ಡ್ ಹಾಪುಂಡು ಅಂದ್ರೆ ಹಾ ಅದೇ ಕಡಪುಡ್ಲೆ ಓಕೆ ಓಕೆ. ಹಲೋ 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 ಹೇಳಿ ಸರ್. ಸ್ಪೈಸಿ ಟೀ ಬಗ್ಗೆ ಒಂದೊಂದು ಇಂಗ್ರೀಡಿಯಂಟ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀವಿ ಸರ್. ನಾವು ಪ್ರತಿಯೊಬ್ಬರವಾಗಿ ಈ ತರ ಇಂಗ್ರೀಡಿಯಂಟ್ಸ್ ಬಗ್ಗೆ ಹೇಳ್ಬೇಕು ಸರ್. ಬರೀ ಟೀ ಬಗ್ಗೆ ಪೇಸ್ಟ್ ಬಗ್ಗೆ ಇಂಗ್ರೀಡಿಯಂಟ್ಸ್ ಹೇಳಿದ್ರೆ ಖಂಡಿತವಾಗಿ ನಮ್ಗೆ ಒಳ್ಳೆ ಮಾರ್ಕೆಟ್ ಆಗುತ್ತೆ ಸರ್. ಒಳ್ಳೇದಲ್ಲ. ಓಕೆ ಓಕೆ. ನೀವು ಇವತ್ತೆಲ್ಲ ತಿಳ್ಕೊಂಡಿದ್ರಿ. ಇದನ್ನ ಈಗ ನೀವು ಒಂದು 10 ಬಾಕ್ಸ್ ಈ ತಿಂಗಳಲ್ಲಿ ಮಾರ್ಕೆಟ್ ಮಾಡಿ. ನಾನು ಹೇಳುದಲ್ಲ, ಈವನ್ ನೀವು ಲೂಸ್ ಮಾಡಿನೂ ಕೊಟ್ರೆ ಸಹ ಇದರಲ್ಲಿ ಒಳ್ಳೆ ವರ್ಕ್ ಆಗ್ತದೆ, ಬಾರಿ ಫಾಸ್ಟ್ ರಿಸಲ್ಟ್. ಆಮೇಲೆ ಜನ ಅದನ್ನ ಲೈಕ್ ಮಾಡ್ತಾರೆ. ಟೇಸ್ಟ್ ಸಹ ತುಂಬಾ ಒಳ್ಳೇದಿದೆ. ಡೆಫಿನೆಟ್ಲಿ ಇದು ವರ್ಕ್ ಆಗ್ತದೆ. ಒಳ್ಳೆ ರೀತಿಯಲ್ಲಿ ಮಾಡಿ, ಚೆನ್ನಾಗಿ ಮಾಡಿ ಅಂತೋನಿ ಅವರೇ. ಬಾರಿ ಫಾಸ್ಟ್ ನೀವು ಈಗ ಡೆವಲಪ್ಮೆಂಟ್ ಆಗಬೇಕು. ಶಿವಮೊಗ್ಗ ಪ್ರೋಗ್ರಾಮಿಗೆ ಒಂದು 10 ಜನ ಕರ್ಕೊಂಡು ಬನ್ನಿ. ಓಕೆ, ಆಲ್ ದ ಬೆಸ್ಟ್. ಖಂಡಿತವಾಗ್ಲೂ ಸರ್, ಕಾಯ್ತಾ ಇದೀವಿ ಸರ್, ಯಾವಾಗ ಆ ಡೇಟ್ ಬರೋಕೆ ವೇಟ್ ಮಾಡ್ತಿದೀವಿ ಸರ್. ಓಕೆ ಓಕೆ ಓಕೆ. ಆಲ್ ದ ಬೆಸ್ಟ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಅಂತೋನಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸರ್. ರೈಟ್ ಸರ್, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಸರ್. ಇಲ್ವಲ್ಲ? ಸೊ ಹಾಗಿದ್ರೆ ನಾವು ಇವತ್ತಿನ ಪ್ರೋಗ್ರಾಮ್ ಅನ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಗಣೇಶ್ ನಾಯ್ಕ್ ಒಬ್ರು ಇದ್ದಾರೆ ಕುಮಟಾದಿಂದ, ಒಂದು ಜಸ್ಟ್ ಓಪನ್ ಮಾಡಿ ನೋಡೋಣ. ಗಣೇಶ್ ನಾಯ್ಕ್ ಕುಮಟಾ. ಓಕೆ ಸರ್. ಗುರುರಾಜ್ ನಾಯ್ಕ್ ಅಲ್ಲ, ಗಣೇಶ್ ನಾಯ್ಕ್ ಓಪನ್ ಮಾಡಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ನಾಯ್ಕ್ರೆ, ನಮಸ್ಕಾರ. ಹಲೋ, ಕೇಳ್ತದ ನಾಯ್ಕ್ರೆ? ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಕೇಳ್ತದೆ. ಓಕೆ. ಇವತ್ತಿನ ಬ್ಲಾಕ್ ಟೀ ಹೇಳಿ ಸರ್, ನೀವು ಹೇಳಿದ್ದಲ್ಲ ಚೆನ್ನಾಗಿತ್ತು ಇವತ್ತು. ಚೆನ್ನಾಗಿತ್ತಾ? ಓಕೆ. ಹಲೋ, ಕೇಳ್ತದೆ ಹೇಳಿ. ಚೆನ್ನಾಗಿತ್ತು. ಓಕೆ, ಕೇಳ್ತದೆ. ಮಾರ್ಕೆಟ್ ಮಾಡಿ ಒಳ್ಳೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. ಸರಿ. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸರಿ. ನೆಕ್ಸ್ಟ್ ಮಲ್ಲು ಅವರು ಇದ್ದಾರೆ. ಮಲ್ಲು ಅವರಿಗೆ ಕೇಳೋಣ. ಮಲ್ಲು ಬಿಜ್ಜರ್ಗಿ ಸರ್. ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್ ಜಸಿಂತಾ ಮ್ಯಾಮ್ ಅವರು. ಮತ್ತೆ ಅವ್ರಿಗೆ ಕೊಡಿ. ಜಸಿಂತಾ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್.
ಲಿಂಕಿ ಟೀ ಅಂತೂ ಸೂಪರ್ ಸರ್. ಆದ್ರೆ ನಾನ್ ಪಾರ್ಲರ್ ಅಲ್ಲಿ ಒಂದು ಪ್ಯಾಕೆಟ್ ಓಪನ್ ಮಾಡಿದ್ರೆ ಒಂದು ತಿಂಗಳಲ್ಲಿ 10 ಪ್ಯಾಕೆಟ್ಸ್ ಹೋಗ್ತದೆ. ಸಿಂಗಲ್ ಪ್ಯಾಕೆಟ್ಸ್ ಹೋಗ್ತದೆ 50 ರುಪೀಸಿಗೆ. ಓಕೆ ಓಕೆ ಓಕೆ, ವೆರಿ ಗುಡ್ ಗುಡ್ ಐಡಿಯಾ ನಿಮ್ದು. ಹೊರಗೆ ಸೇಲ್ ಆಗುದು ಕಡಿಮೆ ನನ್ಗೆ, ಆದ್ರೆ ಪಾರ್ಲರ್ ಅಲ್ಲಿ ಸಣ್ಣ ಪ್ಯಾಕೆಟ್ ಹೋಗುತ್ತೆ. ಮತ್ತೆ ನಾವು ಮನೆಯಲ್ಲಿ ಕುಡಿತೇವೆ ಅಪರೂಪ. ತುಂಬಾ ಒಳ್ಳೆ ಟೀ ಸರ್, ಕಷಾಯದಾಗೆ. ಕೊರೋನಾ ಟೈಮ್ ಅಲ್ಲಿ ಕುಡಿದಾಗೆ ಆಗ್ತದೆ ನಮ್ಗೆ. ಓಕೆ ಓಕೆ ಓಕೆ, ವೆರಿ ಗುಡ್. ಒಳ್ಳೆ ಮಾರ್ಕೆಟ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ನೀವು ಅದನ್ನ ಮಾರ್ಕೆಟ್ ಮಾಡ್ತಾ ಇದ್ರಿ. ಮಾರ್ಕೆಟ್ ಮಾಡಿ, ಬೆಸ್ಟ್ ಪ್ರಾಡಕ್ಟ್ ಇದೆ. ಓಕೆ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮಾಲತಿ ಅವ್ರನ್ನ, ಓಕೆ, ಜಸಿಂತಾ ಮಾಲತಿ ಅವರಿಗೆ ಓಪನ್ ಮಾಡಿ. ಮಾಲತಿ ಅವರಿದ್ದಾರೆ. ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಗುಡ್ ಮಾರ್ನಿಂಗ್. ಹಲೋ, ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಗುಡ್ ಮಾರ್ನಿಂಗ್ ಸರ್. ಆರಾಮಿದ್ದೀರಿ ಸರ್? ನೀವ್ ಆರಾಮಿದ್ದೀರಲ್ರಿ? ನಾವ್ ಯಾವಾಗ್ಲೂ ಆರಾಮಿದ್ದೀವಿ ಮೇಡಮ್. ನಾವು ಯಾವಾಗ್ಲೂ ಆರಾಮಿದ್ದೀವಿ. ಅಲ್ಲ, DXN ಯೂಸ್ ಮಾಡೋರು ಎಲ್ಲಾರು ಆರಾಮ ಇರ್ತಾರೆ. ಕರೆಕ್ಟ್. ಹಾಗಾಗಿ ಸೊ ಈಗ ನೀವೆಲ್ಲರೂ ಈಗ ಹಾಗೆ ಹೇಳಿದ್ ನಾನು ಇವತ್ತು ಈ ಪ್ರಾಡಕ್ಟ್ ಬಗ್ಗೆ ತುಂಬಾ ಡೀಟೇಲ್ ಹೇಳಿದೀನಿ. ನಿಮ್ಗೆ ಏನ್ ಅನ್ಸ್ತು ಅಂತ ನಿಮ್ಮ ಒಂದು ಅಭಿಪ್ರಾಯ ಕೇಳೋಣ ಅಂತ. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಗೆ ಇಷ್ಟೊಂದ್ ಮಾಹಿತಿ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ಇಂಪಾರ್ಟೆಂಟ್ ಅಂತ ಗೊತ್ತಿತ್ತು, ಚಲೋ ಅಂತ ಗೊತ್ತಿತ್ತು, ಬಟ್ ಡೀಟೇಲ್ ಆಗಿ ಹೇಳಿದ್ರಿ, ಚಲೋ ಅನ್ನಿಸ್ತು. ಸೊ ಇದನ್ನ ರೆಕಾರ್ಡಿಂಗ್ ಮಾಡಿದ್ರೆ ಎಲ್ಲರಿಗೂ ಸೆಂಡ್ ಮಾಡಿ ಸರ್, ತುಂಬಾ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮಾಲತಿ ಅವರೇ ತುಂಬಾ ಚೆನ್ನಾಗಿ ಮಾಡಿ. ಈಗ ಹುಬ್ಳಿ ಧಾರವಾಡದಲ್ಲಿ ನೀವೆಲ್ಲ ಇನ್ನು ಫಾಸ್ಟ್ ಈಗ ಸ್ಟಾರ್ಟ್ ಮಾಡ್ಬೇಕು. ನಿಮ್ಮ ಹತ್ರ ಕೆಪಾಸಿಟಿ ಇದೆ, ಮಾಡಿ, ಒಳ್ಳೇದಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸರಿ. ಥ್ಯಾಂಕ್ ಯು ಮ್ಯಾಮ್. ದಿವ್ಯಾ ಶೆಟ್ಟಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಮ್ಯಾಮ್. ಸರ್ ಕೊಡಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ದಿವ್ಯಾ ಅವರೇ, ಹೇಳಿ, ಮಾತಾಡಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಇವತ್ತಿಂದ ತುಂಬಾನೇ ಚೆನ್ನಾಗಿತ್ತು ಸರ್. ಸ್ಪೈಸಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇಷನ್ ಹೇಳಿದ್ರಲ್ಲ, ಯಾವ್ದಕ್ಕೆ ಏನ್ ಯೂಸ್ ಅಂತ ಹೇಳಿ ತುಂಬಾನೇ ಯೂಸ್ಫುಲ್ ಅನಿಸ್ತು. ಮತ್ತೆ ಸರ್ ಇದನ್ನ ಈ ಚಾನ ಫೀವರ್ ಇದ್ದಾಗ ಕುಡಿಬಹುದಾ ಸರ್? ಯಾಕಂದ್ರೆ ಸ್ಪೈಸಸ್ ಮೊದಲೇ ಹೀಟ್ ಅಂತ ಹೇಳ್ತಾರಲ್ಲ. ಇಲ್ಲ, ನಿಮ್ಗೆ ಇದು ಹೀಟ್ ಆಗುದಿಲ್ಲ. ಯಾಕಂದ್ರೆ ಇದರಲ್ಲಿ ಗ್ಯಾನೋಡರ್ಮ ಇದೆ. ಏನು ವರಿ ಮಾಡುವ ಅಗತ್ಯ ಇಲ್ಲ. ಡೆಫಿನೆಟ್ಲಿ ನೀವು ಮಾತ್ರ ಕೋಲ್ಡ್ ಆರ್ಗೆ ಕುಡಿಬಾರ್ದು. ಹಾಟ್ ವಾಟರ್ಗೆ ಅಥವಾ ಹಾಲಿಗೆ ಹಾಕಿ ಕುಡಿಬಹುದು, ಏನ್ ತೊಂದರೆ ಇಲ್ಲ. ಸೊ ಅದರಿಂದ ಜ್ವರ ಇದ್ದಾಗ ಕುಡಿಬಹುದು, ತುಂಬಾ ಒಳ್ಳೇದಾಗ್ತದೆ ಇದು. ಜ್ವರ ಇದ್ದವರಿಗೆ ನೋಡಿ, ಇಮ್ಯುನಿಟಿ ಆಕ್ಟಿವ್ ಆಗಿ ಜ್ವರ ಎಲ್ಲ ನಾರ್ಮಲ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಸೊ ಈವನ್ ಮೆಡಿಸಿನ್, ಆಂಟಿಬಯೋಟಿಕ್ ಇದ್ದಾಗಲೂ ಸಹ ಇದನ್ನ ಯೂಸ್ ಮಾಡಬಹುದು, ಈ ಟೀ ಅನ್ನು. ಒಳ್ಳೇದಾಗ್ತದೆ ಅವ್ರಿಗೆ ಕೊಡಿ. ಬೆಸ್ಟ್ ಮಾಡ್ಬೋದು, ಮಾರ್ಕೆಟ್ ಮಾಡ್ಬೋದು, ಮಾಡಿ, ಒಳ್ಳೇದಾಗ್ತದೆ ಮೇಡಮ್. ಎಲ್ಲಿಂದ ಮಾತಾಡ್ತೀವಿ? ಬೆಂಗಳೂರಿಂದನಾ? ಇಲ್ಲ ಸರ್, ಹುಬ್ಳಿಯಿಂದ ಮಾತಾಡ್ತಾರೆ. ಓಕೆ, ರೈಟ್. ಆಲ್ ದ ಬೆಸ್ಟ್ ಮೇಡಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ. ಥ್ಯಾಂಕ್ ಯು ಮ್ಯಾಮ್. ಮಲ್ಲು ಸರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮಾಡ್ಕೊಳ್ಳಿ. ಓಕೆ, ಮಲ್ಲು ಅವರಿಗೆ ಕೊಡಿ. ಈಸ್ ಒನ್ ಆಫ್ ದ ಬೆಸ್ಟ್. ಈಗ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮಲ್ಲು ಅವರೇ, ಹೇಗಿದ್ದೀರಿ? ಆರಾಮಿದ್ದೀನಿ ಸರ್, ನೀವು ಆರಾಮದಿರಲ್ಲ? ನಾವ್ ಆರಾಮ್, ಬೆಸ್ಟ್. ಓಕೆ. ಸ್ಪೈಸಿ ಟೀ ಬಗ್ಗೆ ಬೆನಿಫಿಟ್, ಕುಡಿದ್ರಿಂದ ಏನೆಲ್ಲ ಬೆನಿಫಿಟ್ ಅದಾವ ಎಲ್ಲ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಚೆನ್ನಾಗಿ ಹೇಳಿದಾರೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಈಗ ಮಾರ್ಕೆಟ್ ಮಾಡ್ಬೇಕು ನೀವು ಇದನ್ನು ಸಹ ಯಾಕಂದ್ರೆ ಇದು ಯೂನಿಕ್ ಐಟಮ್. ಬೇರೆ ಐಟಮ್ಗೆಲ್ಲ ನಿಮ್ಗೆ ಕಾಂಪಿಟೇಟರ್ಸ್ ಇದೆ, ಇದಕ್ಕೆ ಕಾಂಪಿಟಿಷನ್ ಇಲ್ಲ. ಸೊ ಅದಕ್ಕೋಸ್ಕರ ನೀವು ದೊಡ್ಡದಾಗಿ ಮಾರ್ಕೆಟ್ ಮಾಡಬಹುದು. ತುಂಬಾ ಚೆನ್ನಾಗಿ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ, 50 ರೂಪಾಯಿ ಹಾಗೆ ಕೊಡಿ, ಸ್ಟಾರ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ. ಓಕೆ, ಆಲ್ ದ ಬೆಸ್ಟ್. ಸರ್, ಒಂದ್ ಕ್ವಶನ್. ಹೇಳಿ. ನೀನು ಒಬ್ಬ ಕಸ್ಟಮರ್ ಗೆ ನಮ್ ಪ್ರಾಡಕ್ಟ್ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ನಿ ಸರ್, ಕಾಲ್ ಮಾಡಿದ್ನಿ. ಅವ್ರು ಬೇರೆ ಊರಲ್ಲಿ ಇದ್ದಾರೆ ಸರ್. ಅವರು ನನಗೆ ಕ್ವಶನ್ ಮಾಡಿದ್ರು ಸರ್, ನಮ್ ಪ್ರಾಡಕ್ಟ್ ನಲ್ಲಿ ಎಲ್ಲ ಗ್ಯಾನೋಡರ್ಮ ಇದೆ, ಹೆಲ್ತ್ ಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಯೂಸ್ ಮಾಡಿ ಅದ್ ಕೇಳ ಅಂತಲೇ. ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡೋ ಬದಲು ಒಂದೇ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಕೊಡಿ, ಅಷ್ಟೆಲ್ಲ ಯಾಕೆ ಎಲ್ಲ ಯೂಸ್ ಮಾಡುದು, ಹಣ ವೇಸ್ಟ್ ಮಾಡುದು ಅದ್ ಕ್ವಶನ್ ಮಾಡಿದ್ರು ಸರ್ ನಂಗೆ ಅವರು. ಓಕೆ, ಸರಿ. ಈಗ ನೀವು ಅದಕ್ಕೆ ನನಗೆ ಸಡನ್ ಆಗಿ ಉತ್ತರ ಹೇಳಕ್ ಆಗ್ಲಿಲ್ಲ ಸರ್ ನನಗೆ. ಓಕೆ, ಅವರಿಗೆ ಏನ್ ಹೇಳಿ ಅಂತ ಹೇಳಿದ್ರೆ, ನೀವು ಎಲ್ಲಾ ಪ್ರಾಡಕ್ಟ್ ಅವರು ಯೂಸ್ ಮಾಡಬಹುದು. ನಾವೇನ್ ಹೇಳ್ತೀವಿ, ಕೆಲವರಿಗೆ ನೋಡಿ ಗ್ಯಾನೋಡರ್ಮನೇ ಯೂಸ್ ಮಾಡಬಹುದು. ಗ್ಯಾನೋಡರ್ಮ ನಿಮ್ಗೆ ಒಂದೇ ಸಲ ಅವರಿಗೆ 2,500 3,000 ಹಾಕ್ಲಿಕ್ಕೆ ಆಗುದಿಲ್ಲ. ಆವಾಗ ಅವ್ರಿಗೆ ಹೇಳ್ಬೇಕು, ನಿಮ್ಗೆ ಏನಂದ್ರೆ ನೀವು ಯೂಸ್ ಮಾಡಿದ್ರೆ ಒಳ್ಳೇದು. ಕೆಲವರಿಗೆ ಹಣ ಇರುವುದಿಲ್ಲ, ಅವರಷ್ಟು ಯೂಸ್, ಅವ್ರು ಬರೇ ಟೀ ಯೂಸ್ ಮಾಡಬಹುದು. ಅಥವಾ ಕೆಲವರು ಬೆಂಗಳೂರಿನವರು ಬರೇ ಕಾಫಿ ಯೂಸ್ ಮಾಡಬಹುದು. ಇಲ್ಲ ಅಂತಲ್ಲ ಹಲ್ಲಿನ ಪ್ರಾಬ್ಲಮ್ಗೆ ಬರೇ ನಿಮ್ಗೆ ಪೇಸ್ಟ್ ಯೂಸ್ ಮಾಡಬಹುದು. ಅಂದ್ರೆ ನಿಮ್ಮ ಬಜೆಟ್ ಗೆ ತಕ್ಕಂತೆ ನೀವು ಯೂಸ್ ಮಾಡಬಹುದು ಅಂತ ಹೇಳ್ಬಿಡಿ ಅವರಿಗೆ. ಎಲ್ಲಾ ಯೂಸ್ ಮಾಡ್ಬೇಕಂತ ಏನಿಲ್ಲ ನಿಮ್ಗೆ. ಅವ್ರಿಗೆ ಹೇಳ್ಬೇಕು, ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ ನೀವು ಅದನ್ನ ಯೂಸ್ ಮಾಡಿ ನೋಡಿ. ಮತ್ತೆ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಬೇರೆ ಎಲ್ಲ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ, ಅದ್ರ ಬದಲು ಇದನ್ನ ಯೂಸ್ ಮಾಡಿ ಅಂತ.
ಗೊತ್ತಾಯ್ತು ನಿಮ್ಗೆ. ಈಗ ಬೇರೆ ಪೇಸ್ಟ್ ಯೂಸ್ ಮಾಡ್ತಾರೆ, ಅದರಲ್ಲಿ ಕೆಮಿಕಲ್ ಇರ್ತದೆ, ಸೋಪ್ ಅಲ್ಲಿ ಕೆಮಿಕಲ್ ಇರ್ತದೆ. ಗ್ಯಾನೋಡರ್ಮ ಇರೋದ್ರಿಂದ ನಿಮ್ಗೆ ಅದರಲ್ಲಿ ಕೆಮಿಕಲ್ ಇದ್ರೂ ಕೂಡ ಅದು ನ್ಯೂಟ್ರಲೈಸ್ ಮಾಡ್ತದೆ, ಅದಕ್ಕೋಸ್ಕರ ನಿಮ್ಗೆ ಅದನ್ನ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಸಿಗ್ತದೆ ಅಂತ ಹೇಳಿ. ಓಕೆ ಓಕೆ ಮಲ್ಲು ಅವರೇ, ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. SP ಅನಿಯಾಪುರ್ ಅಂತ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಸೊ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅನಿಯಾಪುರ್ ಅವರೇ, ಹೇಳಿ. ಸರ್ ನಾ ಫಸ್ಟ್ ಸ್ಟಾರ್ಟಿಂಗ್ ಯಾವಾಗ ಬಂದಿತ್ರಲ್ಲ ಅವಾಗಿಂದ ಎಲ್ಲಾ ನಮ್ಮ ಕಸ್ಟಮರ್ ಕೊಟ್ಟೇನಿ ಸರ್, ಭಾರಿ ರಿಸಲ್ಟ್ ಬಂದ ಸರ್. ಹೌದಾ? ಈಗ ನೀವೇನ್ ಹೇಳಿರಲ್ಲ ಎಲ್ಲ ಅದೇ ತರ ನಾನು ಅವ್ರಿಗೆ ಹೇಳ್ಬಿಟ್ಟೇನಿ ಸರ್. ಇವು ಈಗ ಇನ್ನೊಂದು ಏನಂದ್ರ ನಮ್ಮ ಇಂಡಿಯಾದಾಗ ಸ್ಟಾರ್ಟಿಂಗ್ದಾಗ ಈಗ ಜೀರಿಗೆ ಮತ್ತ ಇವು ಜೀರಿಗೆ ಮತ್ತೆ ಎಲ್ಲಾನು ತಿನ್ನಕ್ ಆಗೋದಿಲ್ಲ. ಮತ್ತ ಅವನ್ನೆಲ್ಲಾನು ಅಡುಗೆದಲ್ಲೂ ತೋಳ್ತಂದ ತಿಳಿಸಿ ಸರ್ ಎಲ್ಲಾರ್ಗಿ. ಹೌದಾ? ಓಕೆ ಓಕೆ, ಗುಡ್ ಗುಡ್ ಗುಡ್. ಹಾ, ಚಲೋ ಆಗೈತೆ ಸರ್ ಎಲ್ಲಾರ್ಗಿ. ಒಳ್ಳಾಗಿದೆ ಅಲ್ಲ? ಓಕೆ ಓಕೆ, ಒಳ್ಳೆ ರಿಸಲ್ಟ್ ಬಂದಿದೆ, ಒಳ್ಳೆದಾಗಿದೆ. ಓಕೆ 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 ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಚೆನ್ನಾಗಿದೆ ಎಲ್ಲ. ಪರವಾಗಿ ಮಾರ್ಕೆಟ್ ಮಾಡಿ, ಹೊಸ ಜನಕ್ಕೆ ಮಾರ್ಕೆಟ್ ಮಾಡಿ, ವರ್ಕ್ ಮಾಡಿ, ಆಯ್ತಾ? ಸರಿ ಸರಿ, ಓಕೆ. ಈಗ ನೀವ್ ಎಷ್ಟು ಜನ ಬರ್ತಾ ಇದ್ದೀರಿ ಸರ್? ಮ್ಯೂಟ್ ಮಾಡ್ಕೊಂಡ್ಬಿಟ್ರಾ? ಓಕೆ ಓಕೆ, ಸರಿ ಆಗುತ್ತೆ. ಸೊ ಇನ್ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಕೊಡಿ, ಅವ್ರಿಗೆ ಅದರ್ವೈಸ್ ನಾವು ಮುಂದಕ್ಕೆ ಹೋಗೋಣ. ಸುಧಾ ಮೇಡಮ್ ಅವರಿದ್ದಾರೆ, ಅವರಿಗೆ ಕೇಳಬಹುದು. ಯಾರಾದ್ರೂ ಮಾತಾಡೋದು? ಸೀತಾ ಸಾಥಿಯಲ್ಲಿ ನಮ್ ಜೊತೆಗಿದ್ದಾರೆ. 1000 PV ಮಾಡಿದಾರೆ ನೋಡಿ. ಸೀತಾ ಸಾಥಿಯಲ್ಲಿ ಓಪನ್ ಮಾಡಿ. ಅವ್ರು ಈ ತರ ಅವ್ರಿಗೆ ಈ ತಿಂಗಳ ಟಾರ್ಗೆಟ್ ಇದೆ, ಅವರು 12,000 ಪರ್ಸನಲ್ PV ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಸ್ಟ್ ವಿ ವಿಲ್ ಚೆಕ್ ವಿತ್ ಸೀತಾ ಅವರಂತ. ಸೀತಾ ಮೇಡಮ್, ಸೀತಾ ಸಾಥಿಯಾಲ್ ಅಂತಿದ್ದಾರೆ ನೋಡಿ, SS. ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಸೀತಾ ಅವರೇ, ಮೇಡಮ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಿ ಸರ್? ನಾವು ಫಸ್ಟ್ ಕ್ಲಾಸ್ ಇದ್ದೀವಿ ನೋಡಿ, ನಾವು ನಂಬರ್ 1 ಅಂತ ಹೇಳ್ಬೋದು. ಏನೇನು ತೊಂದರೆ ಇಲ್ಲ, ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದೀವಿ. ಹಾಗೇನೆ ನಿಮ್ಗೆ ನಿಮ್ಮ ಟಾರ್ಗೆಟ್ ಈ ಸಲ 12,000 PPV ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಹೇಗೆ, ಎಲ್ಲಿವರೆಗೆ ಬಂದಿದ್ರಿ? ನಿಮ್ಮ ಟಾರ್ಗೆಟ್ ಬಂತ 10,000ವರೆಗೆ, ಇನ್ನು 4-5 ದಿವಸ ಮಾತ್ರ ಉಳಿದಿದೆ. ಹೌದು ಸರ್. ಸರ್ 4,000 ಅಷ್ಟ ಆಗಿದೆ ಸರ್. ಓಕೆ, ವೆರಿ ಗುಡ್. ಊರು ಬೇರೆ ಕಡೆ ಹೋಗಿದ್ದೆ ಸರ್, ನನ್ಗೆ ಟೈಮ್ ಇರ್ಲಿಲ್ರಿ. ಸೊ ಟಾರ್ಗೆಟ್ ಮಾಡಿ, ಇನ್ನು ಟೈಮ್ ಇದೆ. ಟಾರ್ಗೆಟ್ ಅನ್ನ ಮಾಡಿ, ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ ಆಗ್ತದೆ. ನೀವು ಮಾಡೇ ಮಾಡ್ತೀರಿ, ನಿಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇದೆ. ಸೊ ಅದನ್ನ ಪರ್ಚೇಸ್ ಮಾಡಿ ನಿಮ್ಮ ಟಾರ್ಗೆಟ್ ಅನ್ನ ಕರೆಕ್ಟ್ ಮಾಡ್ಕೋಬಹುದು. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಎಲ್ರಿಗೂ ಹೇಳುದು ಅಂತ ಹೇಳಿದ್ರೆ, ಲಾಸ್ಟ್ ಮಂತ್ ಕೆಲವರಿಗೆ ಆಫರ್ ಎಲ್ಲ ತಗೊಂಡಿದ್ರಿ. ಆಫರ್ ಎಲ್ಲ ಸ್ಟಾಕ್ ಪಾಯಿಂಟ್ ಅಲ್ಲಿ ಈಗ ಆಲ್ರೆಡಿ ರೆಡಿ ಇದೆ. ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ID ನಂಬರ್ ಮತ್ತೆ ಪಾಸ್ವರ್ಡ್ ಅನ್ನ ಅವರಿಗೆ ಕೊಡ್ಬೇಕು. ನಿಮ್ಮ ID ನಂಬರ್ ಪಾಸ್ವರ್ಡ್ ಕೊಟ್ಟಾಗ ಆಟೋಮೆಟಿಕ್ ಅವ್ರ ಕಂಪ್ನಿಗೆ ಕಳಿಸ್ತಾರೆ. ಕಂಪ್ನಿಯಿಂದ ನಿಮ್ಗೆ 1-2 ದಿವಸದಲ್ಲಿ ತರಿಸಿ ಕೊಡ್ತಾರೆ. ಅದರಿಂದ ಪ್ರತಿಯೊಬ್ರು ಯಾರೆಲ್ಲ ನಿಮ್ಗೆ ಆಫರ್ ಲಾಸ್ಟ್ ಮಂತ್ ತಗೊಂಡಿದ್ರಿ, ಇಮಿಡಿಯೇಟ್ ನೀವು ಸ್ಟಾಕ್ ಪಾಯಿಂಟ್ ಅವರಿಗೆ ನಿಮ್ಮ ಪಾಸ್ವರ್ಡ್ ಮತ್ತೆ ನಿಮ್ಮ ID ನಂಬರ್ ಕೊಟ್ಟು ಅದನ್ನ ಕ್ಲೈಮ್ ಮಾಡಬೇಕು. ನಂತರ ಅವ್ರ ಕಂಪ್ನಿಯಿಂದ ತರಿಸಿ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮೇಡಮ್. ಓಕೆ, ಸೊ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಓಪನ್ ಮಾಡಿ, ಅದರ ಬೇಸ್ ವಿ ವಿಲ್ ವೈಂಡ್ ಅಪ್. ಎಸ್ ಸರ್, ದೀಕ್ಷಾ ಮ್ಯಾಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಮೇಡಮ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ದೀಕ್ಷಾ ಅವರೇ, ಮಾತಾಡಿ. ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ನಮ್ಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರ್ಲಿಲ್ಲ. ಇವತ್ತು ಚೆನ್ನಾಗಿ ಮಾಹಿತಿ ಕೊಟ್ಟಿದ್ರಿಂದ ಇನ್ನೂ ತಿಳ್ಕೊಳ್ಳಿಕ್ಕೆ ನಮ್ಗೆ ಸುಲಭ ಆಯ್ತು. ಜನರಿಗೆ ಸ್ವಲ್ಪ ಮಾಹಿತಿ ಹೇಳಲಿಕ್ಕೂ ಸುಲಭ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ 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 ದೀಕ್ಷಾ ಅವರೇ, ನೋಡಿ ಹೊಟ್ಟೆಯ ಸಂಬಂಧ ಪ್ರಾಬ್ಲಮ್ ತುಂಬಾ ಜನರಿಗೆ ಇರ್ತದೆ. ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಮತ್ತೆ ಅಲ್ಸರು, ಹೊಟ್ಟೆಯಲ್ಲಿ ಹುಣ್ಣಾಗುವುದು, ಇದಕ್ಕೆಲ್ಲ ನಿಮ್ಗೆ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗ್ತದೆ. ಈ ಪ್ರಾಡಕ್ಟ್ ನೀವು ಕೊಡೋದ್ರಿಂದ ಕೊಡಿ, ತುಂಬಾ ಒಳ್ಳೇದಾಗ್ತದೆ. ಡೆಫಿನೆಟ್ಲಿ ಅವರಿಗೆ ಈವನ್ ಮೋಷನ್ ಪ್ರಾಬ್ಲಮ್ ಇದ್ರು ಸಹ ಇದು ಒಳ್ಳೇದಾಗ್ತದೆ. ಕೊಡಿ, ಒಳ್ಳೇದಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್ ದೀಕ್ಷಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಆಲ್ ದ ಬೆಸ್ಟ್. ಸೊ ನಿಮ್ಗೆ ಮಾತಾಡ್ಲಿಕ್ಕೆ ಒಂದು ಸುವರ್ಣ ಅವಕಾಶ ಇರ್ತದೆ. ನೀವು ಓಪನ್ ಮಾಡಿ ಮಾತಾಡಬಹುದು. ಬೇರೆ ಟೈಮ್ ಅಲ್ಲಿ ಮಾತಾಡ್ಲಿಕ್ಕೆ ಫ್ರೀ ಇರುವುದಿಲ್ಲ ನಾವು. ಸೊ ನಿಮ್ಗೆ ಟೈಮ್ ಇನ್ನು 4 ಮಿನಿಟ್ಸ್ ಇದೆ. ಯಾರಾದ್ರೂ ಓಪನ್ ಮಾಡಿ ಮಾತಾಡ್ಬಹುದು, ಏನು ತೊಂದರೆ ಇಲ್ಲ. ಸೊ ಏನಾದ್ರೂ ಮಾತಾಡುತ್ತಾರೆ. ಶೋಭಾ ಅವರು ಇದ್ದಾರೆ, ಶೋಭಾ ಉಮ್ರಾಣಿ ಅವರಿಗೆ ಕೊಡಿ. ನಮ್ ಜೊತೆಗೆ ಶೋಭಾ ಅವರು ಇದ್ದಾರೆ ಲಾಸ್ಟ್. ಶೋಭಾ ಅವರೇ, ಹೇಗಿದ್ದೀರಿ? ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಅವರಿಗೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರಬಹುದು. ಸೊ ಹಾಗಿದ್ರೆ ನಾವು ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಓಕೆ ಸರ್ ಇಟ್ಸ್ ನಾಟ್ ಕಮಿಂಗ್. ಓಕೆ ನೋ ಪ್ರಾಬ್ಲಮ್. ಓಕೆ ಸರಿ, ಹಾಗಿದ್ರೆ ನಾವು ರೇಖಾ ಅವ್ರಿಗೆ ಒಂದ್ಸಲ ಟ್ರೈ ಮಾಡಿ ನೋಡೋ. ರೇಖಾ ಪಾಂಡೆ ಅವರು ಇದ್ದಾರೆ, ಅವರು ಸಹ ನೆಕ್ಸ್ಟ್ ಸ್ಟಾರ್ ಆಗ್ಲಿಕ್ಕಿದ್ದಾರೆ. ಓಪನ್ ಮಾಡಿ ನೋಡ್ತಾರೆ ನೋಡಿ. ರೇಖಾ ಪಾಂಡೆ ಅವರು ಇದ್ದಾರೆ ನೋಡಿ. ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ, ಹುಬ್ಳಿ ಧಾರವಾಡದಲ್ಲಿ ಸ್ವಲ್ಪ ನಿನಗೆ ಒಳ್ಳೆ ನೆಟ್ವರ್ಕ್ ಸಿಗ್ತಾ ಇದೆ, ಅವರಿಗೇನೋ ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಓಪನ್ ಆಗ್ತಾ ಇಲ್ಲ. ಸೊ ಲೆಟ್ ಅಸ್ ಹೋಪ್ ಫಾರ್ ದ ನೆಕ್ಸ್ಟ್ ಟೈಮ್ ಅವರಿಗೆ ಮಾತಾಡೋಣ ಅವ್ರ ಹತ್ರ. ಸೊ ಅದರಿಂದ ಇಲ್ಲಿಗೆ ನಾವು ಇವತ್ತಿನ ಪ್ರೋಗ್ರಾಮ್ ಅನ್ನ ಮುಗಿಸ್ತಾ ಇದ್ದೀವಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಟ್ ಆಲ್. ಪುನಃ ಎಸ್ ಸರ್. ಸೊ ಮತ್ತೆ ನಾಳೆ ಜಾಯಿನ್ ಆಗೋಣ, ಸೇಮ್ ಐಡಿ ಹಾಗೂ ಸೇಮ್ ಪಾಸ್ವರ್ಡ್ ಇಂದ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.